ಒಂದು ಗಿಡಮೂಲಿಕೆ ಒಂದು ಮಾನದಂಡ ಉಪಕ್ರಮವು ಸಾಂಪ್ರದಾಯಿಕ ಔಷಧಿಗಳ ಗುಣಮಟ್ಟ ಮತ್ತು ವಿಶ್ವಾಸಾರ್ಹತೆಯನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶ ಹೊಂದಿದೆ ಎಂದು ಆಯುಷ್ ಸಚಿವ ಪ್ರತಾಪ್ ರಾವ್ ಜಾಧವ್ ಹೇಳಿದ್ದಾರೆ. ಉಪಕ್ರಮದ ಅನುಷ್ಠಾನಕ್ಕಾಗಿ ಮಾಡಿಕೊಂಡಿರುವ ಒಡಂಬಡಿಕೆ ಪತ್ರದ ನವೀಕರಣ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಈ ಉಪಕ್ರಮವು ಭಾರತದ ಶ್ರೀಮಂತ ಜೀವ ವೈವಿಧ್ಯತೆ ಹಾಗೂ ಸಾಂಪ್ರದಾಯಿಕ ಔಷಧೀಯ ಪರಂಪರೆಯ ಸಂರಕ್ಷಣೆಗೆ ನೆರವಾಗಲಿದೆ ಎಂದು ಹೇಳಿದರು. ಔಷಧೀಯ ಸಸ್ಯಗಳು, ಸಾಂಪ್ರದಾಯಿಕ ಔಷಧಗಳು ಹಾಗೂ ಅವುಗಳ ಗುಣಮಟ್ಟದ ಮಾನದಂಡಗಳ ಕ್ಷೇತ್ರದಲ್ಲಿ ವಿಶ್ವಾಸಾರ್ಹ ಜಾಗತಿಕ ಮಾನದಂಡ ನಿರ್ಧಾರಕ ರಾಷ್ಟ್ರವಾಗಿ ಭಾರತದ ಸ್ಥಾನವನ್ನು ಮತ್ತಷ್ಟು ಬಲಪಡಿಸಲು ಈ ಉಪಕ್ರಮ ಸಹಕಾರಿಯಾಗಲಿದೆ. ಏಕರೂಪದ ಮಾನದಂಡಗಳು ವಿವಿಧ ಪಾಲುದಾರರ ನಡುವಿನ ಗೊಂದಲವನ್ನು ನಿವಾರಿಸಲು ಸಹಾಯ ಮಾಡಲಿದ್ದು, ಔಷಧೀಯ ಸಸ್ಯಗಳ ಪ್ರಮಾಣೀಕರಣಕ್ಕಾಗಿ ಮತ್ತಷ್ಟು ಬಲವಾದ ವ್ಯವಸ್ಥೆಯನ್ನು ರೂಪಿಸಲಿದೆ ಎಂದು ಹೇಳಿದರು.